ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇವತ್ತು ಕಂಪನಿಗಳಲ್ಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅವರ ಒಂದು PF ಹಣವನ್ನ ಯಾವ ರೀತಿಯಾಗಿ ನಾವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಪಡೆಯಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಓಕೆ, ಅವಾಗ ಏನ್ ಮಾಡ್ಬೇಕಂದ್ರೆ ನಾವು PF ಹಣವನ್ನ ಪಡಿಬೇಕಾಗಿದೆ ಸರ್. ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಯಾರೋ ಕೆಲಸ ಮಾಡ್ತಿರ್ತಾರೆ, ಕೆಲಸ ಬಿಟ್ಟಿದ್ದಾರೆ, ಬೇರೆ ಕಡೆ ಹೋಗಿದ್ದಾರೆ, ಏನೋ ಒಂದು ಕಾರಣಗಳಿಂದ ನಾವು PF ಹಣವನ್ನ ಪಡಿಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಟೈಪ್ ಮಾಡ್ಬೇಕಪ್ಪ ಅಂದ್ರೆ UMAGE ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ಇದು ಒಂದು ವೆಬ್ಸೈಟ್ ಇರುತ್ತೆ, ಇದು ಒಂದು ಅಪ್ಲಿಕೇಶನ್ ಕೂಡ ಇದಿರುತ್ತೆ. ನೀವು ಪ್ಲೇ ಸ್ಟೋರ್ ಒಳಗೆ ಹೋಗಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವು ಒಂದು ಯೂಸರ್ ಐಡಿ ಅಂದ್ರೆ ಲಾಗಿನ್ ಆಗಿ ನೀವು ಏನ್ ಮಾಡಬಹುದು, ಇದರಲ್ಲಿ ಬರುವಂತಹ ಒಂದು ಸೇವೆಗಳನ್ನ ಪಡೆದು ನಿಮ್ಮ PF ಹಣವನ್ನ ನೀವು ಸಂಪೂರ್ಣವಾಗಿ ಜಮಾ ಪಡೆಯಬಹುದು. ಹೌದಾ? ಹಾಗಾದ್ರೆ ನಾನು ಈ ಒಂದು ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದ್ದಿರುತ್ತೆ, ಇದು ಸರ್ಕಾರದ ಒಂದು ಸರ್ವಿಸ್ ಕೂಡ ಇದ್ದಿರುತ್ತೆ. ಹಾಗಾಗಿ ನಾನು ಇದನ್ನ ಸಂಪೂರ್ಣವಾಗಿ ಲಾಗಿನ್ ಮಾಡ್ಕೋತಾ ಇದೀನಿ. ಲಾಗಿನ್ ಮಾಡ್ಲಿಕ್ಕೆ ಏನ್ ಜಸ್ಟ್ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿ ಲಾಗಿನ್ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡುವಂತ ಒಂದು ಮೊಬೈಲ್ ನಂಬರ್ ಹಾಕಿ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿದ್ರೆ ಸಾಕು, ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ ಒಂದು OTP ಅನ್ನ ನೀವು ಹಾಕಿ ಏನ್ ಮಾಡ್ಬೇಕಿದನ್ನ ಲಾಗಿನ್ ಮಾಡ್ಕೋಬಹುದು. ಹೌದಾ? ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆದಾಗ ನಾವೇನ್ ಮಾಡಬೇಕಾಗಿದೆ, ಇದನ್ನ ಲಾಗಿನ್ ಮಾಡ್ಕೋಬೇಕಾಗಿದೆ. ಆಲ್ರೆಡಿ ನಾನು ಲಾಗಿನ್ ಮಾಡಿರೋದ್ರಿಂದ ನನಗೆ ಈ ರೀತಿಯಾಗಿ ಒಂದು ಡ್ಯಾಶ್ ಬೋರ್ಡ್ ಸಂಪೂರ್ಣವಾಗಿ ಬಂದಿದೆ ಅಂತ ನಾವು ನೋಡಬಹುದು. ಹಾಗಾದ್ರೆ ಇದನ್ನ ನಾವು ರಿಜಿಸ್ಟ್ರೇಷನ್ ಮಾಡಬೇಕು, ಲಾಗಿನ್ ಆಗಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಲಾಗೌಟ್ ಕೂಡ ಆಗ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ಲಾಗೌಟ್ ಆದ್ಮೇಲೆ ನೀವು ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸಂಪೂರ್ಣವಾಗಿ ನಾವು ನೋಡ್ತಾ ಇದೀವಿ. ಈ ರೀತಿಯಾಗಿ ಒಂದು ಪೇಜ್ ಬಂದಾಗ ಇದು ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿದ್ದೀನಿ, GG ಅಂತ ಬಂದಿದೆಯಲ್ಲ, ಲಾಗಿನ್ ಆಗಿದೆ. ನೀವು ಈ ಒಂದು ಕಾರ್ನರ್ ಪಾಯಿಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಕೆಳಗಡೆ ಲಾಗೌಟ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಲಾಗೌಟ್ ಮಾಡಿದ ನಂತರ ನಿಮ್ಗೆ ಲಾಗಿನ್ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಹೌದಾ? ನಾನೇ ಡೈರೆಕ್ಟ್ ಲಾಗಿನ್ ಮಾಡ್ಕೊಂಡು ಒಳಗೆ ಹೋದ್ರೆ ನಿಮ್ಗೇನ್ ಗೊತ್ತಾಗ್ಬೇಕು, ಹೌದಿಲ್ಲ? ಇಲ್ಲಿ ಲಾಗಿನ್ ಅಂಡ್ ರಿಜಿಸ್ಟರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇವತ್ತು PF ಹಣವನ್ನ ಪಡಿಬೇಕಾಗಿದೆ. ಇವತ್ತು ಮನೆಯಲ್ಲಿ ಯಾರೊಬ್ರು ಕೆಲಸಕ್ಕೆ ಹೋಗಿರ್ತಾರೆ, ಕಂಪನಿ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಗಳಾಗಿರ್ಬೋದು, ಅಲ್ಲಿ ಕೆಲಸ ಮಾಡಿ ದುಡಿತಾ ಇರ್ತೀವಿ. ಹಾಗಾಗಿ ಆ ಒಂದು ಕಂಪನಿ ಬಿಟ್ಟು ಬೇರೆ ಕಂಪನಿಗೂ ಕೂಡ ನಾವು ಹೋಗಿರ್ತೀವಿ. ಅಲ್ಲಿ ಏನಾಗಿರುತ್ತೆ, ನಮ್ಮ PF ಹಣ ಅವರು ಕಟ್ ಮಾಡ್ತಾ ಇರ್ತಾರೆ. ಕಂಪನಿ ಬಿಟ್ಟು ಹೋದ ನಂತರ PF ಹಣ ಸಾಕಷ್ಟು ಆಗಿರುತ್ತೆ. ಆ ಒಂದು ಹಣವನ್ನ ನಾವು ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಮೊಬೈಲ್ ಒಳಗಡೆನೆ ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಈ ರೀತಿಯಾಗಿ ಲ್ಯಾಪ್ಟಾಪ್ ಒಳಗ ಕಂಪ್ಯೂಟರ್ ಒಳಗೂ ಕೂಡ ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡಬಹುದು, PF ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಪಡೆಯಬಹುದು. ಓಕೆ, ಇದನ್ನ ಲಾಗಿನ್ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಸಂಪೂರ್ಣವಾಗಿ ಹಾಕೊಂಡು ಏನ್ ಮಾಡಬೇಕು, ಇದಕ್ಕೆ ಬರುವಂತ OTP ಅನ್ನ ನೀವು ಸಂಪೂರ್ಣವಾಗಿ ಹಾಕಿ ಲಾಗಿನ್ ಅನ್ನ ಆಗಬಹುದು. ಓಕೆ, ಸೈನ್ ಇನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ. ಸೈನ್ ಇನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ಹಾಕಿದ ನಂತರ ಸಂಪೂರ್ಣವಾಗಿ ನೀವು ಈ ಒಂದು ಪೇಜ್ ಅನ್ನ ಸಂಪೂರ್ಣವಾಗಿ ಲಾಗಿನ್ ಆಗಬಹುದು. ಓಕೆ, ಬಂದಿರುವಂತ OTP ಅನ್ನ ನಾನು ಸಂಪೂರ್ಣವಾಗಿ ಹಾಕೋತಾ ಇದೀನಿ. ಇದೇ ರೀತಿಯಾಗಿ ಹಾಕಿ ವ್ಯಾಲಿಡ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಲಾಗಿನ್ ಆಗುತ್ತೆ ಈ ಒಂದು ವೆಬ್ಸೈಟ್. ಲಾಗಿನ್ ಆದ ನಂತರ ಇದರಲ್ಲಿ ಸಾಕಷ್ಟು ಸೇವೆಗಳು ಅಂದ್ರೆ ಬಹಳಷ್ಟು ಮಾಹಿತಿಗಳು ಮತ್ತೆ ಸರ್ಕಾರದ ಸೇವೆಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವೆಲ್ಲವನ್ನು ಕೂಡ ನಮಗೆ ಅವಶ್ಯಕತೆ ಇದ್ದಾಗ ಅವುಗಳನ್ನ ನಾವು ಬಳಸ್ಕೋಬಹುದು. ಇವತ್ತು PF ಹಣ ಅಷ್ಟೇ ಅಲ್ಲ, ಇನ್ನಿತರ ಸರ್ಕಾರಿ ಸೇವೆಗಳು ಕೂಡ ನಮಗೆ ಇಲ್ಲಿ ಸಾಕಷ್ಟು ನೋಡ್ಲಿಕ್ಕೆ ಸಿಗುತ್ತೆ. ಈ ಒಂದು ಪೇಜ್ ನಾವು ಕನ್ನಡದಲ್ಲಿ ನೋಡ್ಬೇಕಾಗಿತ್ತು ಅಂದ್ರೆ ಕನ್ನಡದಲ್ಲಿ ಕೂಡ ನೀವು ಭಾಷೆಯನ್ನ ಚೇಂಜಸ್ ಮಾಡ್ಕೋಬಹುದು. ಇಲ್ಲ ಸರ್ ನನಗೆ ಇಂಗ್ಲಿಷ್ ಒಳಗಿರ್ಲಿ ಅಂದ್ರೆ ನೀವು ಇಂಗ್ಲಿಷ್ ಒಳಗೂ ಕೂಡ ಸಂಪೂರ್ಣವಾಗಿ ನೋಡಬಹುದು. ಅಂದ್ರೆ ಇಲ್ಲಿ ಸರ್ಚ್ ಒಳಗೆ ನೋಡಬಹುದು, ಏನೇನ್ ಮಾಡಬಹುದು, KYC ಮಾಡಬಹುದು, ಆಧಾರ್ ಸರ್ವಿಸ್ ತಗೋಬಹುದು, ಇಲ್ಲಿ EPFO ಅಂತ ಬಂದಿರತ್ತೆ, KYC ಸಾಕಷ್ಟು ಸೇವೆಗಳು ಕೂಡ ನಮ್ಗೆ ಏನಾಗಿರತ್ತೆ, ಇವತ್ತು ಹೆಲ್ತ್ ಗೆ ಸಂಬಂಧಪಟ್ಟಿರುವಂತದ್ದು, ಎಮರ್ಜೆನ್ಸಿ, ಟ್ರಾವೆಲ್ ಆಗಿರ್ಬೋದು, ಅಂಟಿಲಿಟಿ ಆಗಿರ್ಬೋದು, ಇಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ಸಾಕಷ್ಟು ಸರ್ವಿಸ್ಗಳು ನಿಮ್ಗೆ ಇಲ್ಲಿಂದ ಸಿಗ್ತಾ ಇರತ್ತೆ. ಓಕೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಿದಾಗ ಸರ್ವಿಸ್ ಮೇಲೆ ಕ್ಲಿಕ್ ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು. ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನೆಲ್ಲ ಸೇವೆಗಳು ಸಿಗುತ್ತೆ, ಬರ್ತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಇವತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಪಡಿಬಹುದು, ಜೊತೆಗೆ ಲೈಫ್ ಸರ್ಟಿಫಿಕೇಟ್ ಪಡಿಬಹುದು, ಪಾಸ್ಬುಕ್ ನೋಡಬಹುದು, ಕ್ಯಾಲ್ಕುಲೇಷನ್ ಪ್ರೋಸೆಸ್, ಇಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ನಾವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ಉಚಿತವಾಗಿ ನೋಡ್ಲಿಕ್ಕೆ ಮತ್ತೆ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹಾಗಾದ್ರೆ ನಮಗೆ PF ಹಣವನ್ನ ಪಡಿಬೇಕಾಗಿದೆ ಅಲ್ಲ ಸರ್, ನಮಗೆ ಯಾವುದು ಕೂಡ ಅವಶ್ಯಕತೆ ಇಲ್ಲ. ಮೊದಲಿಗೆ ನಾನು ರೊಕ್ಕ ತಕ್ಕೋಬೇಕಾಗಿದೆ ಅಂದ್ರೆ ನಾವೇನ್ ಮಾಡಬೇಕು, ಇಲ್ಲಿಂದ ಸರ್ಚ್ ಮಾಡಬೇಕು. ಏನಂತ EPFO ಅಂತ ಬರುತ್ತೆ, ಇಲ್ಲಿ ಡಿಫಾರ್ಮೆಂಟ್ ನೋಡಬಹುದು ನೀವು. ಓಕೆನಾ? ಇಲ್ಲಿ ಸ್ಕೀಮ್ಗಳು ಕೂಡ
ನೋಡ್ಲಿಕ್ಕೆ ಸಿಗತ್ತೆ. ಅವಾಗ ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ. ಮಾಡಿದ ನಂತರ EPFO ಅಂತೇಳಿ ಸಂಪೂರ್ಣವಾಗಿ ಈ ರೀತಿಯಾಗಿ ನಮಗೆ ಇದು ಒಂದು ಅಪ್ಲಿಕೇಶನ್ ಕೂಡ ಇದಿರುತ್ತೆ. ನೀವು ಮೊಬೈಲ್ ಒಳಗೆ ಹಾಕೊಂಡ್ರೆ ಅಪ್ಲಿಕೇಶನ್ ಆಗಿ ಓಪನ್ ಆಗ್ತದೆ. ಸಪೋಸ್ ಕಂಪ್ಯೂಟರ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಒಳಗೂ ಕೂಡ ಇದೇ ರೀತಿಯಾಗಿ ಲಾಗಿನ್ ಮಾಡಿಕೊಂಡು ಕೆಲಸವನ್ನ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ಇಲ್ಲಿಂದ ನೋಡ್ತೀವಿ EPFO ಅಂತ ಓಪನ್ ಆದಾಗ ಇಲ್ಲಿ ವ್ಯೂ ಪಾಸ್ಬುಕ್ ಅಂತ ಬರುತ್ತೆ. ಸರ್ ನನ್ನ ಹತ್ರ ಪಾಸ್ಬುಕ್ ಇಲ್ಲ, ನಾನು ಆಲ್ರೆಡಿ ಇವತ್ತು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಇದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿಂದ ರಿಸ್ಕ್ ಕ್ಲೇಮ್ ಅಂತ ಬರುತ್ತೆ. ಅಂದ್ರೆ ನಾವು ಹಣವನ್ನ ಪಡಿಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಮ್ಮ ಹತ್ರ ಏನಿರಬೇಕು, ಡೌನ್ಲೋಡ್ UAN ಕಾರ್ಡ್ ಪಾಪ್ಯುಲರ್ ಅಂತ, ಅಂದ್ರೆ ನಮಗೆ ಅಲ್ಲಿ ಎಂಪ್ಲಾಯ್ ಕೊಟ್ಟಿರುವಂತ ಒಂದು ಕಾರ್ಡ್ PF ಕಾರ್ಡ್ ಅನ್ನ ನಾವು ಇಲ್ಲಿ ಅದರಲ್ಲಿ PF ನಂಬರ್ ಕೂಡ ಇದ್ದಿರತ್ತೆ. ಕ್ಲೇಮ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕಾಗಿದೆ, ಅದು ಕೂಡ ನಮ್ಮ ಹತ್ರ ಇರ್ಬೇಕಾಗ್ತದೆ. ಗೊತ್ತಾಗ್ತದೆ? ಅದನ್ನ ಇಲ್ಲ ಅಂದ್ರೆ ನಾವು ಹೆಂಗ್ ತಗೋಬೇಕ್ರಿ ಸರ್ ಅಂದ್ರೆ ನೀವೇನ್ ಮಾಡ್ಬೋದು, ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವು ಇಲ್ಲಿ ಹಾಕಿದ ನಂತರ ಗೊತ್ತಾಗ್ತದೆ. ನಾ ಹೇಳೋದ ಇಲ್ಲಿಂದ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿ ನನಗೆ ಗೊತ್ತಿಲ್ಲ ಸರ್, ನನ್ನ UAN ನಂಬರ್ ಗೊತ್ತಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಅದನ್ನ ಪಡಿಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಕ್ಲೇಮ್ ರಿಸ್ಕ್ ಸರ್ಟಿಫಿಕೇಟ್ ಕೂಡ ನಾವು ಪಡಿಬಹುದು. ಇಲ್ಲಿಂದ ಮತ್ತೆ ಟ್ರ್ಯಾಕ್ ಕ್ಲೇಮ್ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿಂದ ನಾವು ನೋಡಬೇಕಾಗಿದೆ ಸರ್ ಅಂದ್ರೆ ಫೇಸ್ ಅಥೆಂಟಿಕೇಶನ್ ಆಲ್ರೆಡಿ ಇನ್ಕ್ಲೂಡಿಂಗ್ UAN ಅಂತ ಬಂದಿರತ್ತೆ. ಓಕೆ, ಜೊತೆಗೆ ಇಲ್ಲಿಂದ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ UAN ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಿಮ್ಮ ಕೊಟ್ಟಿರುವಂತಹ PF ನಂಬರ್ ಅನ್ನು ಹಾಕಿ ನೀವು ಸಂಪೂರ್ಣವಾಗಿ ಆ PF ಕಾರ್ಡ್ ಅನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಏನ್ ಮಾಡಬಹುದು, ಮುಂದಿನ ವಿಧಾನಕ್ಕೆ ನೀವು ಸಂಪೂರ್ಣವಾಗಿ ಹೋಗಬಹುದು. ಅಂದ್ರೆ ಇದರಲ್ಲಿ ಏನ್ ಬರತ್ತಪ್ಪ ಅಂದ್ರೆ ಫಾರಂ ನಂಬರ್ 3 ರೀತಿಯ ಒಂದು ಫಾರಂ ಗಳನ್ನ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ 3 ತರದ ಫಾರಂ ಗಳನ್ನ ನೋಡಬಹುದು. ಒಂದು ಫಾರಂ ನಂಬರ್ 13 ಇರುತ್ತೆ, 31 ಇರುತ್ತೆ, ಇನ್ನೊಂದು ಫಾರಂ ನಂಬರ್ 19 ಇದ್ದಿರುತ್ತೆ, ಫಾರಂ ನಂಬರ್ 10C ಅಂತ ಇದ್ದಿರುತ್ತೆ. ಇವೆರಡು ಫಾರಂಗಳು ಏನ್ ಕೆಲಸ ಮಾಡ್ತಾವ ಅನ್ನೋದನ್ನ ನಾವು ನೋಡಿದಾಗ ಇಲ್ಲಿಂದ ಸಾಕಷ್ಟು ನಮಗೆ ನೋಡ್ಲಿಕ್ಕೆ ನಿಮ್ಮ ಒಂದು ಯಾವುದದು ಸ್ಟೇಟಸ್ ಕೂಡ ನೋಡ್ಕೋಬಹುದು. ಮತ್ತೆ ಸ್ಟೇಟಸ್ ನೋಡಿದ ನಂತರ ನೀವು ಯಾವಾಗ ಮುಂದಿನ ವಿಧಾನಕ್ಕೆ ಹೋಗ್ತಿರಪ್ಪ ಅಂದ್ರೆ ನಿಮ್ಮ ಹತ್ತಿರ ಒಂದು ಡೌನ್ಲೋಡ್ ಪೆನ್ಷನ್ ಪೇಮೆಂಟ್ ಆರ್ಡರ್ ಕಾಪಿ ಏನಾದ್ರು ಇತ್ತು ಅಂದ್ರೆ ಡೌನ್ಲೋಡ್ ಮಾಡಬಹುದು. ಇಲ್ಲಿಂದ ಮೊದಲಿಗೆ ನಿಮ್ಮ ಹತ್ರ ಇವತ್ತು UN ನಂಬರ್ ಇತ್ತು ಅಂದ್ರೆ ನಾವು ಮುಂದಿನ ವಿಧಾನಕ್ಕೆ ಹೋಗಿ ನಾವೇನ್ ಮಾಡಬಹುದು, ಒಂದು ಕ್ಲೇಮ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ನಿಮ್ಮ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪಾಸ್ಬುಕ್ ಟ್ರಾನ್ಸಾಕ್ಷನ್ ಕೂಡ ಸಂಪೂರ್ಣವಾಗಿರುವಂತ ಹಿಸ್ಟ್ರಿನ ನೋಡ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಏನ್ ಕೇಳುತ್ತೆ, ನಿಮ್ಮ PF ನಂಬರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ. ನನ್ನ ಹತ್ರ PF ನಂಬರ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಈ ರೀತಿಯಾಗಿ ಬರ್ತಾ ಇದೆ. PF ನಂಬರ್ ಬೇಕಾಗಿತ್ತು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಅಥವಾ ಏನಾದ್ರೂ ಒಂದು ಹಾಕಿ ಕೂಡ ನೀವು ಸಂಪೂರ್ಣವಾಗಿ ತಗೋಬಹುದು. ಏನಾದ್ರೂ ಇದೆಯಾ ಅವಕಾಶ ಅಂತ ಕೂಡ ನೋಡಬಹುದು. ಇಲ್ಲ ಅಂದ್ರೆ PF ನಂಬರೇ ಇಲ್ಲ ಸರ್, ನಾನು ಹೆಂಗ್ ತಗೋಬೇಕು ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಆ ಒಂದು ಆಫೀಸಿಗೆ ಹೋಗಿ ನಿಮ್ PF ಹಣ ಕಟ್ ಆಗ್ತಿತ್ತು ಅಂದ್ರೆ ನಾವು PF ಹಣ ತಗೋಬೇಕಾಗಿದೆ ಸರ್ ಅಂದ್ರೆ ನೀವು ಫಾರಂ ನಂಬರ್ 19 ಅನ್ನುವಂತ ಫಾರಂ ನಂಬರ್ ಅನ್ನ ಮುಂದಿನ ವಿಧಾನದಲ್ಲಿ ಬರುತ್ತೆ, ಅದನ್ನ ನೀವು ಆ 19 ಫಾರಂ ಅನ್ನ ತುಂಬಿಕೊಂಡು ಹಣವನ್ನ ಪಡಿಬಹುದು. ಇಲ್ಲ ಸರ್ ನಾನು ಇನ್ನು ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಜಸ್ಟ್ ನನಗೆ ಬೇಕಾಗಿದೆ ಹಣ, PF ಹಣ ನಾನು ತಗೋಬೇಕಾಗಿದೆ ಅಂದ್ರೆ ಫಾರಂ ನಂಬರ್ 31 ಇರುತ್ತೆ. ಆ ಒಂದು ಫಾರಂ ನಂಬರ್ 31 ಅನ್ನ ತುಂಬಿ ನೀವೇನ್ ಮಾಡ್ಬೇಕು, ಹಣವನ್ನ ವಿತ್ಡ್ರಾ ಮಾಡ್ಕೋಬಹುದು. ಗೊತ್ತಾಗತ್ತೆ? ಅಂದ್ರೆ ಮೇನ್ ಫಾರಂಗಳ ಮೇಲೆ ನೀವು ಗಮನ ಇರಬೇಕು. ಗೊತ್ತಾಗುತ್ತೆ? ಇಲ್ಲ ಸರ್ ನಾನು ಕೆಲಸ ಬಿಟ್ಟಿದ್ದೀನಿ ಅಂದ್ರೆ ನೀವು ಎಲ್ಲಿ ಹೋಗಿ ಕೆಲಸ ಬಿಟ್ಟಿದ್ದೀರೋ ಅಲ್ಲಿ 3 ತಿಂಗಳಾಗಿರ್ಬೇಕು. ಅಂದ್ರೆ PF ಹಣವನ್ನ ಪಡಿಬೇಕಾಗಿತ್ತು ಅಂದ್ರೆ 16 ಡೇಸ್ ಕಂಪ್ಲೀಟ್ ಆಗಿರ್ಬೇಕು. ಅದಾದ ನಂತರ ನಾವೇನ್ ಮಾಡಬಹುದು, PF ಹಣವನ್ನ ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ಒಂದು PF ಹಣವನ್ನ ಪಡಿಬೇಕಾಗಿತ್ತು ಅಂದ್ರೆ ಮೊದಲಿಗೆ KYC ಕೂಡ ನೀವು ಕಂಪ್ಲೀಟ್ ಆಗಿ ಮಾಡ್ಕೊಂಡಿರ್ಬೇಕಾಗತ್ತೆ. KYC ಮಾಡಿದವರಿಗೆ ಮಾತ್ರ ನೀವು ಏನ್ ಮಾಡಬಹುದು, ಈ ಒಂದು PF ಹಣವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಕನ್ನಡದಲ್ಲಿ ನೋಡ್ತೀನಿ, ಇಲ್ಲಿಂದ ಪಾಸ್ಬುಕ್ ವೀಕ್ಷಿಸಿ ಕ್ಲೇಮ್ ಅಪ್ಲೈ ಮಾಡಿ ಅಂತ ಬಂದಾಗ ನಾವು ಕ್ಲೇಮ್ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಹತ್ರ ಆ ಒಂದು ನಂಬರ್ ಕೂಡ ನಮ್ಮ ಹತ್ರ ಬೇಕಾಗತ್ತೆ. ಓಕೆ, ಲಾಗಿನ್ ಮಾಡ್ಲಿಕ್ಕೆ UAN ಅಂದ್ರೆ ನಿಮ್ಮ ಒಂದು PF ನಂಬರ್ ಕೂಡ ಹಾಕಿದ ನಂತರ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸ್ ಬಂದ ನಂತರ ಅಲ್ಲಿ ಕೇಳ್ತಾರೆ ಅವರು ಯಾಕೆ ತಗೋತಾ ಇದ್ರಿ, ಏನಾಗಿದೆ ಇನ್ಫಾರ್ಮೇಶನ್ ಕೊಟ್ಟು ನೀವೇನ್ ಮಾಡಬಹುದು, ನಿಮ್ಮ ಒಂದು PF ಹಣವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಈ ಒಂದು ವೆಬ್ಸೈಟ್ ಅಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಬೇರೆ ಬೇರೆ ವೆಬ್ಸೈಟ್ ಗಳಲ್ಲಿ ಹೋಗಿ ನಾವು PF ಹಣವನ್ನ ಪಡಿಬೇಕಾಗಿದೆ ಅಂತೇಳಿ ಸುಮ್ಮನೆ ಅಪ್ಲೈ ಮಾಡ್ತಾ ನಿಮ್ಮ ಒಂದು ಮಾಹಿತಿಯನ್ನು ಬೇರೆಯವರಿಗೆ ಸೋರಿಕೆ ಆಗತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಜೆನ್ಯೂನ್ ಆಗಿರುವಂತಹ ವೆಬ್ಸೈಟ್ ಅಲ್ಲಿ ಹೋಗಿ ನೀವೇನ್ ಮಾಡಬಹುದು, ಈ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಹೋಗಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅಥವಾ ನೀವು ಆನ್ಲೈನ್ ಒಳಗಡೆ ಏನ್ ಮಾಡಬಹುದು,
ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿ ನೀವು PF ಹಣವನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಪೋಸ್ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಕಚೇರಿಗೆ ಹೋಗಬೇಕಾಗಿದೆ, PF ನಂಬರ್ ಗೊತ್ತಾಗ್ತಾ ಇಲ್ಲ, ಏನೋ ಒಂದು ದೂರು ಕೊಡಬೇಕಾಗಿತ್ತು ಅಂದರೆ ಎಲ್ಲವನ್ನು ಕೂಡ ನಿಮ್ಮ ಸ್ಟೇಟಸ್ ಆಗಿರ್ಬೋದು, ಇಲ್ಲಿ ಸಂಪೂರ್ಣವಾಗಿರುವಂಥ PFಗೆ ಸಂಬಂಧಪಟ್ಟಿರುವಂಥ ನೀವು ಯಾವಾಗ ನಿಮ್ಮ ಒಂದು ಕ್ಲೇಮ್ ಅಪ್ಲೈ ಮಾಡಿ ಅಥವಾ ನಿಮ್ಮ ಒಂದು UAN ಕಾರ್ಡ್ ಡೌನ್ಲೋಡ್ ಮಾಡಿ, ಮೊದಲಿಗೆ ನಿಮ್ಮ ಒಂದು ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ಅಂದರೆ ಒಂದು ಪೆನ್ಷನ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಬೋದು. PF ಕಾರ್ಡ್ ಇದ್ದಿರುತ್ತೆ, ಅದರಲ್ಲಿ ನಿಮ್ಮ ಒಂದು ನಂಬರ್ ಇದ್ದಿರುತ್ತೆ, ಆ ಒಂದು ನಂಬರ್ ಹಾಕೋ ಮುಖಾಂತರ ನೀವು ಈ ಒಂದು ಕ್ಲೇಮ್ಗಳನ್ನ ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ, ಕ್ಲೇಮ್ ಮಾಡಿ ಅಂದ್ರೆ ಫಾರ್ಮ್ ನಂಬರ್ 10C ಅಂತ ಬರ್ತಾ ಇರತ್ತೆ. ಇದನ್ನು ಕೂಡ ನಾವೇನ್ ಮಾಡಬಹುದು, ನಮಗೆ ಪ್ರಮಾಣ ಪತ್ರ ಬೇಕಾಗಿತ್ತು ಅಂದ್ರೆ ಫಾರ್ಮ್ ನಂಬರ್ C ಅನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ನಂಬರ್ ಹಾಕಿದ ನಂತರ ಮುಂದಿನ ವಿಧಾನ ಓಪನ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ PF ನಂಬರ್ ಇತ್ತು ಅಂದ್ರೆ ಯಾರ್ದಾದ್ರೂ PF ಹಣ ತೆಗಿಬೇಕಾಗಿತ್ತು ಅಂದ್ರೆ ನಂಬರ್ ಕೊಡಿ, ಸಂಪೂರ್ಣವಾಗಿ ಇಲ್ಲಿಂದಾನೇ ಕೂತ್ಕೊಂಡು ನಿಮ್ಗೆ PF ಹಣವನ್ನು ಜಮಾ ಮಾಡಿಸ್ಕೊಡ್ತೇನೆ. ದಯವಿಟ್ಟು ಇಲ್ಲ ಸರ್ ನಾವು ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವು ಇದೇ ಒಂದು ವೆಬ್ಸೈಟ್ ಒಳಗೆ ಹೋಗಿ ಸಂಪೂರ್ಣವಾಗಿ PF ಹಣವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಜೊತೆಗೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಇದರಲ್ಲಿ ಸಿಗುತ್ತೆ. ಯಾವ ಮಾಹಿತಿ ಬೇಕೋ, ಯಾವ ಸೇವೆಗಳ ನಿಮ್ಗೆ ಬೇಕಾಗಿದೆಯೋ ಎಲ್ಲ ಸೇವೆಗಳನ್ನ ನಿಮ್ಮ ಕೈಯಲ್ಲೇ ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಬಟ್ ಒಂದ್ ತಿಳ್ಕೋಬೇಕು, ಇಲ್ಲಿಂದ EPF ಅಂತ ಸರ್ಚ್ ಮಾಡಿಕೊಂಡು ನಿಮ್ಮ ಒಂದು ಪೆನ್ಷನ್ ನಂಬರ್ ಅಂದ್ರೆ ಅದು PF ನಂಬರ್ ಹಾಕಿ ಅಲ್ಲಿ ಕೇಳುವಂತಹ ಸರ್ವಿಸ್ ಗಳನ್ನ ನೀವು ಆಕ್ಟಿವ್ ಮಾಡಿಕೊಂಡು ಫಾರಂ ನಂಬರ್ 19 ಸೆಲೆಕ್ಷನ್ ಮಾಡಿಕೊಂಡ್ರೆ ನಿಮ್ಮ ಹಣವನ್ನ ನೀವು ಸಂಪೂರ್ಣವಾಗಿ PF ಹಣವನ್ನ ಪಡೆಯಬಹುದು. ಗೊತ್ತಾಗಿದೆ? ದಯವಿಟ್ಟು ಈ ರೀತಿಯಾಗಿ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.